ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯಿತು. ಯಾಕಪ್ಪ ಅಂದರೆ ಸ್ವಲ್ಪ ಹೀಗೆ ಕೆಲಸದ ಒತ್ತಡದಿಂದ ಬಂದು ಈಗ ಈವ್ನಿಂಗ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷತೆ ಅಂದರೆ, ನಿನ್ನೆ ಹೇಳಿದ್ದೆ ನಿಮಗೆ, ಅಂದರೆ ಜನವರಿ 19, 2025 ನಡೆದ ಬಿ ಗ್ರೂಪ್ ಎಕ್ಸಾಮಲ್ಲಿ ನಾನ್-HK ಪೇಪರನ್ನು ನಾನು ಸಾಲ್ವ್ ಮಾಡ್ತೀನಿ. ಮತ್ತು ನಾನು ಬರೆದಿರುವ 2 ಪುಸ್ತಕಗಳು, ಅಂದರೆ ಒಂದು ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಹಾಗೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್, ಯಥಾವತ್ತಾಗಿ 14 ಕ್ವಶನ್ಗಳು ಬಂದಿದೆ ಅಂತ ನಿಮಗೆ ನಿನ್ನೆ ಹೇಳಿದ್ದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಏನಪ್ಪ ಈಗ 14 ಕ್ವಶನ್ ಬಂದಿದೆ ಅಂತ ಹೇಳಿದ್ನಲ್ಲ. ವರ್ಷನ್ ಕೋಡ್ ಬಿ, ಓಕೆನಾ. ಜನವರಿ ನಡೆದಿರೋದು ಇಲ್ಲಿ ಬೋರ್ಡ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀನಿ. ಪ್ರಸ್ತುತ ನಾನು ಹೀಗೆ ಆಫ್ಲೈನಲ್ಲಿ ಇದೇ ರೀತಿ ಮಾಡ್ತೀನಿ, ಓಕೆನಾ. ಕ್ವಶನ್ ನಂಬರ್ 61 ಅಂದರೆ ನೀವು ನೋಡ್ಬೋದು, ವರ್ಷನ್ ಕೋಡ್ ಬಿ ಇದೆ. ಕ್ವಶನ್ ನಂಬರ್ 61. ಯಾರಿಗೆ ಇದು ಡೌಟ್ ಇದ್ದರೆ ಸ್ವಲ್ಪ ಚೆಕ್ ಮಾಡಿ ನೋಡಿ, ಓಕೆನಾ. ಏನಪ್ಪ ಅಂದರೆ, ಈಗ ಪ್ರಶ್ನೆ ಸಂಖ್ಯೆ 61 ನೋಡೋಣ. 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ 4 ಆಪ್ಷನ್ಸ್ ಇರುತ್ತೆ, ಓಕೆನಾ. ಆಪ್ಷನ್ ಎ, ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರ್ ವಹಿಸಿದ್ದರು. ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತಂದಿರುವುದು. ಆಪ್ಷನ್ ಸಿ, ಡಾಕ್ಟರ್ ಎಂ.ಎ. ಅನ್ಸಾರಿ ಅವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತರುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಅಂತ ಕೇಳಿದರೆ, ಮೇಲೆ ನೀಡಲಾದ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಇಲ್ಲಿ ಆಪ್ಷನ್ ಎ ಮತ್ತು ಸಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ಎ ಮತ್ತು ಬಿ ಮಾತ್ರ, ಎ ಬಿ ಸಿ ಸರಿ ಅಂತ ಕೇಳಿದರೆ, ಇಲ್ಲಿ ಆನ್ಸರ್ ಬಂದು ಸಿ, ಎ ಮತ್ತು ಬಿ ಮಾತ್ರ ಸರಿ. ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರು ವಹಿಸಿದ್ದರು. ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತಂದಿಡುವುದು ಅಂತ ಇಲ್ಲಿ ಆನ್ಸರು. ಇದಕ್ಕೆ ಪರ್ಯಾಯವಾಗಿ ನಾನು ಬರೆದಿರುವ ಹಿಸ್ಟ್ರಿ ಮಾಸ್ಟರಲ್ಲಿ, ಅಂದರೆ ಮಾಡರ್ನ್ ಹಿಸ್ಟ್ರಿ, ಪೇಜ್ ನಂಬರ್ 378ರಲ್ಲಿದೆ. ಇಲ್ಲಿ ಪೇಜ್ ನಂಬರ್ 378. ಈ ಪೇಜನ್ನು ನೋಡಬಹುದು ನೀವು. ಯಥಾವತ್ತಾಗಿ ಆನ್ಸರ್ ಇದೆ. ಆನ್ಸರ್ ಹೇಳ್ತೀನಿ ತಮಗೀಗ. 1916 ಲಕ್ನೋ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಎ.ಸಿ. ಮಜುಮ್ದಾರ್ ವಹಿಸಿಕೊಂಡಿದ್ದರು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಗ್ಗೂಡುವಿಕೆ ಕಾರಣರಾದವರು ಮೊಹಮ್ಮದ್ ಅಲಿ ಜಿನ್ನಾ. ಸರೋಜಿನಿ ನಾಯ್ಡು ಅವರು ಮೊಹಮ್ಮದ್ ಅಲಿ ಜಿನ್ನಾರವರನ್ನು ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಎಂದು ಕರೆದಿದ್ದಾರೆ. ಹಾಗೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಗ್ಗೂಡಿದ್ದರಿಂದ ಇದನ್ನು ಲಕ್ನೋ ಒಪ್ಪಂದ ಎನ್ನುವರು. ಈ ಒಪ್ಪಂದ 2016ಕ್ಕೆ 100 ವರ್ಷ ಪೂರೈಕೆಗೊಂಡಿದೆ ಅಂತ ಮೆನ್ಷನ್ ಮಾಡಿದ್ದೀನಿ, ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತೆ 61ನೇ ಪ್ರಶ್ನೆಗೆ ಆನ್ಸರು 378ನೇ ಪೇಜಲ್ಲಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಕ್ವಶನ್ ಆಗಿದೆ. 4 ಆಪ್ಷನ್ ಈ ರೀತಿ ಇದೆ: ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ B.R. ಅಂಬೇಡ್ಕರ್ ಅಂತ 4 ಕ್ವಶನ್ ಕೇಳಿದರೆ, ಆನ್ಸರ್ ಬಂದು ಏನು, ಜವಾಹರ್ಲಾಲ್ ನೆಹರು. ಪೇಜ್ ನಂಬರ್ 440 ನೀವು ನೋಡಬಹುದು. ಪೇಜ್ ನಂಬರ್ 440ಲ್ಲಿ ಆನ್ಸರನ್ನು ಮೆನ್ಷನ್ ಮಾಡಿದ್ದೀನಿ. ಯಥಾವತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1938. 51ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಗುಜರಾತ್ನ ಹರಿಪುರ 19 ಫೆಬ್ರವರಿ 1938ರಂದು ಸುಭಾಷ್ ಚಂದ್ರ ಬೋಸ್ರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಅಧಿವೇಶನದಲ್ಲಿ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಇದಕ್ಕೆ ಆನ್ಸರ್ ಇಲ್ಲಿದೆ, ಓಕೆನಾ. ಪೇಜ್ ನಂಬರ್ 440. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ ಯಾರು ಅಂತ ಕ್ವಶನ್ ಆಗಿದೆ, ಓಕೆನಾ. ಆಪ್ಷನ್ ಈ ರೀತಿ ಇದೆ: M.N. ರಾಯ್, C.R. ದಾಸ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್ ಅಂತಿದೆ. ಪೇಜ್ ನಂಬರ್ 403ರಲ್ಲಿ ಇದಕ್ಕೆ ಆನ್ಸರ್ ಬಂದು ಲಾಲಾ ಲಜಪತ್ ರಾಯ್. ಆನ್ಸರ್ ಬಂದು ಪೇಜ್ ನಂಬರ್ 403 ಮಾಡರ್ನ್ ಹಿಸ್ಟ್ರಿಯಲ್ಲಿದೆ. ಇದಕ್ಕೆ ಇಲ್ಲಿ ಆನ್ಸರ್ ನೋಡೋಣ. ಇಲ್ಲಿ ವಿಶೇಷ ಇದರಲ್ಲಿ ಸೂಚನೆ ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. 1920ರಲ್ಲಿ M.N. ಜೋಶಿ, ಲಾಲಾ ಲಜಪತ್ ರಾಯ್ ಮತ್ತು ಜೋಸೆಫ್ ಬ್ಯಾಪ್ಟಿಸ್ಟ್ ಜೊತೆಗೂಡಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUCಯನ್ನು ಸ್ಥಾಪಿಸಿದರು ಅಂತ ಮೆನ್ಷನ್ ಆಗಿದೆ. AITUC ಮೊದಲ ಅಧಿವೇಶನವು 1920ರಲ್ಲಿ ಯಾರು ಲಾಲಾ ಲಜಪತ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದರ ಕಾರ್ಯದರ್ಶಿ ದಿವಾನ್ ಚಮನ್ ಲಾಲ್ ಆಗಿದ್ದರು.
ಹಾಗೆ ಲಾಲಾಜಿಯವರ ಸಾವಿಗೆ ಕಾರಣರಾದ ಸ್ಯಾಂಡರ್ಸ್ನನ್ನು ಡಿಸೆಂಬರ್ 17, 1928 ಭಗತ್ ಸಿಂಗ್ ರಾಜಗುರು ಚಂದ್ರಶೇಖರ್ ಆಜಾದ್ ಲಾಹೋರ್ನಲ್ಲಿ ಹತ್ಯೆ ಮಾಡಿದರು. ಲಾಲಾಜಿಯವರನ್ನು ಪಂಜಾಬಿನ ಕೇಸರಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಥಾವತ್ತಾಗಿ ಆನ್ಸರ್ ಇದೆ, ಇನ್ನೂ ಜಾಸ್ತಿ ಮಾಹಿತಿನ ಕೊಟ್ಟಿದ್ದೀನಿ, ಸ್ಪರ್ಧಾರ್ಥಿಗಳು ನೋಡಬಹುದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. 66 ಕೃಷಿ ಇದು ಮಿಡಲ್ ಈಸ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದು. ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ಯಾವುದು ಅಂತ ಕ್ವಶನ್ ಆಗಿದೆ. ಇಲ್ಲಿ 4 ಆಪ್ಷನ್ ಕೇಳಿದರೆ ದಿವಾನಿ ಇಸ್ತಿನ್ಕಾಕ್, 2 ದಿವಾನಿ ಕೈರತ್, 3 ದಿವಾನಿ ಕೋಯಿ, 4 ದಿವಾನಿ ರಿಸಾಲತ್ ಅಂತ ಕ್ವಶನ್ ಆಗಿದೆ. ಇಲ್ಲಿ ಆನ್ಸರ್ ಬಂದು ಸಿ. ನೋಡಿ, ಮೊಹಮ್ಮದ್ ಬಿನ್ ತುಘಲಕನ 5 ಯೋಜನೆಗಳು ಪಂಚವ ಯೋಜನೆಗಳಿದೆಯಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನು, ದೋಹಾ ಪ್ರಾಂತ್ಯದ ಆರ್ಥಿಕ ಪ್ರಯೋಗ ಅಂದರೆ ತೆರಿಗೆ ಹೆಚ್ಚಳ 1326. ಇಲ್ಲಿ ನೋಡಿ, ಕೃಷಿ ಸುಧಾರಣೆಗಾಗಿ ದಿವಾನಿ ಕೋಯಿ ಎಂಬ ಪ್ರತ್ಯೇಕ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು. ಆನ್ಸರ್ ಯಥಾವತ್ತಾಗಿದೆ. ಹಾಗೆ ಅಮೀರ್ ಐ ಕೋಯಿ ಎಂಬ ಕೃಷಿ ಮಂತ್ರಿಯನ್ನು ಕೃಷಿ ಬೆಳವಣಿಗೆಗೆ ನೋಡಿಕೊಳ್ಳಲು ನೇಮಿಸಿದನು. ತೆರಿಗೆಯು 10ರಿಂದ 20ರಷ್ಟು ಹೆಚ್ಚಿಸಲಾಯಿತು. ಗರಿ ಅಂತ ಕರೀತಾರೆ ಮನೆಯ ಕಂದಾಯಕ್ಕೆ. ಚರಾಹಿ ಗೋಮಾಳ ತೆರಿಗೆ ಅನ್ನು ಕರೀತಾರೆ. ಹಾಗೆ ರೈತರಿಗೆ ಬಿತ್ತನೆ ಬೀಜ ಕೊಡಲು ಮತ್ತು ಬಾವಿ ನೀರಾವರಿಗೆ ಕೃಷಿಕರಿಗೆ ತಕ್ಕಾವಿ ಸಾಲ ನೀಡ್ತಾ ಇದ್ದ. ಈ ಪಂಚ ಯೋಜನೆಗಳಲ್ಲಿ ಇಲ್ಲಿ ಯಥಾವತ್ತಾಗಿ ಆನ್ಸರ್ ಇಲ್ಲಿದೆ. ನೀವು ಪೇಜ್ ನಂಬರ್ 175ರಲ್ಲಿ ನೋಡಬಹುದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಇದು ಏನ್ಷಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 70. ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ ಅಥವಾ ಬರೆದಿದ್ದಾರೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಇಲ್ಲಿ 4 ಆಪ್ಷನ್ ನೋಡೋಣ. ಅಶ್ವಘೋಷ, ನಾಗಾರ್ಜುನ, ವಸುಮಿತ್ರ ಮತ್ತು ಪಾರ್ಶ್ವ. ಪೇಜ್ ನಂಬರ್ 63ರಲ್ಲಿ ಇಲ್ಲಿ ಕೆಲವೊಂದು ಯಾರು ಬರೆದಿದ್ದಾರೆ, ಯಾವ ನಾಟಕಗಳನ್ನು ಬರೆದಿದ್ದಾರೆ, ಯಾರು ಏನು ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಶ್ವಘೋಷ ಬುದ್ಧ ಚರಿತ್ರ, ಇಲ್ಲಿ ಅಶ್ವಘೋಷ ಕೇಳಿದರೆ, ಇಲ್ಲಿ ಕೇಳಿರೋದು ಮಹಾವಿಭಾಸವನ್ನು. ಅಶ್ವಘೋಷ ಬುದ್ಧ ಚರಿತ್ರೆ. ಜಾತಕ ಕಥೆಗಳು ಬುದ್ಧನ ಬಾಲ್ಯದ ಜೀವನವನ್ನು ವಿವರಿಸುತ್ತದೆ. ಮಿಲಿಂದಪನ್ನ ಮಿನಾಂಡರ್ ಮತ್ತು ನಾಗಸೇನನ ನಡುವಿನ ಸಂವಾದವನ್ನು ಒಳಗೊಂಡಿದೆ. ಹಾಗೆ ಸಿಲೋನಿನ ವೃತ್ತಾಂತಗಳು, ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಅಂತ ಬರುತ್ತೆ. ವಸುಮಿತ್ರನ ಮಹಾವಿಭಾಸ್ಯ ಅಂತ ನೋಡಿ, ಆನ್ಸರ್ ಇಲ್ಲಿದೆ ಪೇಜ್ ನಂಬರ್ 63. ಅಂದರೆ 70ನೇ ಕ್ವಶನ್ಗೆ ಪೇಜ್ ನಂಬರ್ 63 ಏನ್ಷಿಯಂಟ್ ಹಿಸ್ಟರಿಯಲ್ಲಿ ಬರುತ್ತೆ. ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಆಗಿದೆ. ಹಾಗೆ ಈಗ ಕ್ವಶನ್ ನಂಬರ್ 71 ನೋಡೋಣ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ, ಅಂದರೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದೆ. ಇಲ್ಲಿ ಏನಂದರೆ ಮಹಾಜನಪದ ಒಂದು ಕಡೆ ಕೇಳಿದ್ದಾರೆ ಮತ್ತು ರಾಜಧಾನಿ ಅಂತ ಒಂದು ಕಡೆ ಕೇಳಿದ್ದಾರೆ. ಯಥಾವತ್ತಾಗಿ ಇಲ್ಲಿ ನೋಡಿ, ಅಂಗ, ಅವಂತಿ, ಸುರಸೇನ, ಪಾಂಚಾಲ ಅಂತ 4 ಆಪ್ಷನ್ಸ್ ಇದೆ. ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಏನಿದೆ ಅಂದರೆ, ಅಂಗಾಗೆ ಬಂದು ಚಂಪಾ ರಾಜಧಾನಿ ಆಗಿತ್ತು. ಹಾಗೆ ಅವಂತಿಗೆ ಬಂದು ಉಜ್ಜಯಿನಿ ಆಗಿತ್ತು. ಸುರಸೇನಕ್ಕೆ ಮಥುರಾ ಆಗಿತ್ತು. ಪಾಂಚಾಲಗೆ ಬಂದು ಅಹಿಷ್ ಛತ್ರ ಅಂತ ಆಗಿದೆ. ಇದಕ್ಕೆ ನೋಡಿ, ಯಥಾವತ್ತಾಗಿ ಪೇಜ್ ನಂಬರ್ 67ರಲ್ಲಿ ಮಹಾಜನಪದರು ನೋಡಬಹುದು, ನೀವು ಕಾಣಬಹುದು ಮಹಾಜನಪದರು ಅನ್ನೋ ಇದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೆ ಇದು ಬಂದು ಮಾಡರ್ನಿಸ್ಟ್ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ನಂಬರ್ 73. ಅನಿಬೆಸೆಂಟರ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದಾರೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ 4 ಆಪ್ಷನ್ ಕೇಳಿದ್ದಾರೆ. ಒಂದು ಜಮ್ನಾದಾಸ್ ದ್ವಾರಕಾದಾಸ್ ಅಂತ ಕೇಳಿದ್ದಾರೆ ಆಪ್ಷನ್ ಎ. ಆಪ್ಷನ್ ಬಿ ಬಂದು ಶಂಕರ್ಲಾಲ್ ಬ್ಯಾಂಕರ್ ಅಂತ ಇದೆ. ಆಪ್ಷನ್ ಸಿ ಇಂದುಲಾಲ್ ಯಾಗ್ನಿಕ್ ಅಂತ ಕೇಳಿದೆ. ಹಾಗೆ ಆಪ್ಷನ್ 4 ಬಂದು ಜಾರ್ಜ್ ಅರುಂಡೆಲೆ. ಆನ್ಸರ್ ಬಂದು ಜಾರ್ಜ್ ಅರುಂಡೆಲೆ. ಇಲ್ಲಿ ಪೇಜ್ ನಂಬರ್ 400 ಅಂದರೆ 400 ಪೇಜ್ ನಂಬರ್ ಪುಟ ಸಂಖ್ಯೆ 400. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಾಲಗಂಗಾಧರನಾಥ್ ತಿಲಕ್ ಹೋಮ್ ರೂಲ್ ಲೀಗು, ಅನಿ ಬೆಸೆಂಟ್ ಹೋಮ್ ಲೀಗ್ ಅಂತ ಕೇಳಿಬಿಟ್ಟು 2 ಕಾಲಮನ್ನು ಮಾಡಿದ್ದೀನಿ. ಆ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನಂತ ಅಂದರೆ, ಜಾರ್ಜ್ ಅರುಂಡೆಲೆ ಸಂಘಟನಾ ಕಾರ್ಯದರ್ಶಿ ಅಂತ ಆಗಿದ್ರು ಅಂತ ಮೆನ್ಷನ್ ಮಾಡಿದ್ದೀನಿ. ಯಥಾವತ್ತಾಗಿ ಸೇಮ್ ಅದೇ ರೀತಿ ಬಂದಿದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಇದೆ. ಒಂದು ತತ್ವಜ್ಞಾನದ ವ್ಯವಸ್ಥೆ, ನ್ಯಾಯವಾದಿಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಯಥಾವತ್ತಾಗಿ ಇಲ್ಲಿ ಬಂದಿದೆ ಪೇಜ್ ನಂಬರ್ 48. ಇದು ಬಂದು ಏನ್ಷಿಯಂಟಲ್ಲಿ ಬರುತ್ತೆ. ಯೋಗ ದರ್ಶನ, ಇದಕ್ಕೆ ಬಂದು ಆನ್ಸರ್ ಬಂದು ಪತಾಂಜಲಿ. ಮೀಮಾಂಸಾ ದರ್ಶನ ಕುಮಾರಿಲಲ್ಲ. ಸಂಖ್ಯಾ ದರ್ಶನ ಕಪಿಲ.
ವೈಶಾಯಿಕ ದರ್ಶನ ಬಂದು ಕಣಾದ. ನೀವು ನೋಡ್ಬೋದು ಯಥಾವತ್ತಾಗಿ ಆನ್ಸರ್ ಇಲ್ಲಿ ಟೇಬಲನ್ನು ಮೆನ್ಷನ್ ಮಾಡೀನಿ. ಈ ಟೇಬಲ್ ಪೇಜ್ ನಂಬರ್ 48 ಏನು ಏನ್ಷಂಟ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಇಲ್ಲಿ ಸಾಕಷ್ಟು ಇದೆ, ಓಕೆನಾ. ಇಲ್ಲಿ ಆನ್ಸರ್ ನೋಡಬಹುದು ನೀವು, ಓಕೆನಾ, ಸಂಪೂರ್ಣವಾಗಿದೆ. ನೆಕ್ಸ್ಟು ಕ್ವಶನ್ ನೋಡೋಣ. 77. ಯಾವ ಪದ್ಧತಿಯನ್ನು 1843 ಭಾರತ ಅಧಿನಿಯಮ 5 ಮೂಲಕ ಭಾರತದಲ್ಲಿ ಕಾನೂನುಬಾಹಿರವೆಂದು ಘೋಷಿಸಲಾಗಿದೆ? ಓಕೆನಾ. ಪೇಜ್ ನಂಬರ್ 350. 350ರಲ್ಲಿ ಯಥಾಸ್ಥಿತಿಯಾಗಿದೆ. ಇದರಲ್ಲಿ ಒಂದು ಬಂದು ಸತಿ ಪದ್ಧತಿ, 2ನೇದು ಶಿಶು ಹತ್ಯೆ, 3ನೇದು ಗುಲಾಮಗಿರಿ, 4 ವರದಕ್ಷಿಣೆ. ಇಲ್ಲಿ ಬಂದು ಆನ್ಸರ್ ಬಂದು ಗುಲಾಮಗಿರಿ. ಇದು ಆನ್ಸರ್ ನೀವು ನೋಡಬಹುದು. ಭಾರತೀಯ ಗುಲಾಮಗಿರಿ ಕಾಯ್ದೆ 1843 ಅಡಿಯಲ್ಲಿ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಗೊಳಿಸಲಾಯಿತು ಅಂತ ಯಥಾವತ್ತಾಗಿ ಆನ್ಸರ್ ಇದೆ. ಇದನ್ನು ನೀವು ನೋಡಬಹುದು. ಪೇಜ್ ನಂಬರ್ 350 ಏನು ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಹಾಗೆ ಈ ಕ್ವಶನ್ ನಂಬರ್ 78. ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಲಾಯಿತು ಅಂತ ಇಲ್ಲಿ ಕ್ವಶನ್ ಆಗಿದೆ. ಇಲ್ಲಿ ನಮ್ಮ ಆ್ಯಕ್ಟ್ಸನ್ನು ಕೇಳಿದರೆ, ಒಂದು 1909 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಬಿ 1919 ಭಾರತ ಸರ್ಕಾರದ ಆ್ಯಕ್ಟ್, 1935 ಭಾರತ ಸರ್ಕಾರದ ಆ್ಯಕ್ಟ್, ಮತ್ತು 4ನೇದು ಭಾರತ ಗಣರಾಜ್ಯದ ಸಂವಿಧಾನ ಅಂತ ಕೇಳಿದ್ದಾರೆ. ಆಪ್ಷನ್ನು 4 ಕೇಳಿದರೆ. ಇದರಲ್ಲಿ ಸರಿಯಾದ ಉತ್ತರ ಬಂದು 3 ಆಪ್ಷನ್ ಸಿ 1935 ಭಾರತ ಸರ್ಕಾರದ ಆ್ಯಕ್ಟ್ ಅಂತ ಕೇಳಿದ್ದಾರೆ, ಓಕೆನಾ. ಇಲ್ಲಿ ನೋಡಿ ಅದಕ್ಕೆ ಆನ್ಸರು ಪೇಜ್ ನಂಬರ್ ಇಲ್ಲಿ ನೋಡಿ ಆನ್ಸರು ದಮನಿತ ವರ್ಗಗಳಿಗೆ, ದಮನಿತ ವರ್ಗಗಳು ಅಂದರೆ ಪರಿಶಿಷ್ಟ ಜಾತಿ, ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನು ನೀಡುವ ಮೂಲಕ ಈ ಕಾಯ್ದೆಯು ಕೋಮುವಾರು ಪ್ರಾತಿನಿಧ್ಯತೆಯ ತತ್ವವನ್ನು ಇನ್ನಷ್ಟು ಬಲಗೊಳಿಸಲಾಯಿತು ಅಂತ ಆನ್ಸರ್ ಇದೆ. ಈಗ ಇಲ್ಲಿ ತನಕ ಏನಾಗಿದ್ದು ಏನ್ಷಿಯಂಟ್, ಮಿಡವಲ್, ಮಾಡರ್ನ್ 10 ಕ್ವಶನ್ಗಳು ಇದರಲ್ಲಿ ಬಂದಿದೆ. ಹಾಗೆ ಈಗ ನಾವು ಕರ್ನಾಟಕ ಹಿಸ್ಟ್ರಿಗೆ ನೋಡೋಣ. ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಪುಸ್ತಕ ನೋಡ್ಬೋದು. ಇದರಲ್ಲಿ ಯಥಾವತ್ತಾಗಿ 4 ಪ್ರಶ್ನೆಗಳಿವೆ. ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಟೋಟಲ್ 14 ಕ್ವಶನ್ ನಿಮಗೆ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ ನೋಡೋಣ. ಈಗ ನೋಡಿ ಇದು ಬಂದು ವರ್ಷನ್ ಕೋಡ್ ಬಿನೇ. ಇದು ಮೊದಲೇಳಿದು ವರ್ಷನ್ ಕೋಡ್ ಬಿ. ಕ್ವಶನ್ ನಂಬರ್ 58. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದಿವಾನರು ಯಾರು ಅಂತ ಕ್ವಶನ್ ಆಗಿದೆ, ಓಕೆನಾ. ಇಲ್ಲಿ ಆಪ್ಷನ್ ಎ ಏನಿದೆ, ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಅಂತ ಇದೆ, ಓಕೆನಾ. ಕರ್ನಾಟಕ ಹಿಸ್ಟ್ರಿ ಇದು ಆನ್ಸರ್ ಬಂದು ರಂಗಾಚಾರ್ಲು. ನೋಡಿ ಇಲ್ಲಿ ದಿವಾನ್ ಸಿ ರಂಗಾಚಾರ್ಲು 1881 1883 ಮೈಸೂರು ಸಂಸ್ಥಾನದಲ್ಲಿ 2 ವರ್ಷ ಸೇವೆ ಸಲ್ಲಿಸಿದರು. ಇಲ್ಲಿ ನೋಡಿ 7 ಅಕ್ಟೋಬರ್ 1881 ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದರು. ಇದರಲ್ಲಿ 144 ಜನ ಸದಸ್ಯರಿದ್ದರು ಅಂತ ಮೆನ್ಷನ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಫೋಟೋನ, ರಂಗಾಚಾರ್ಲು ಫೋಟೋ ಇಲ್ಲಿದೆ, ಓಕೆನಾ. ಅದರಲ್ಲಿ ಆನ್ಸರ್ ಇದೆ ನೋಡಿ, ಅಲ್ಲಿ ಬೋಲ್ಡ್ ಆಗಿದೆ. ನೆಕ್ಸ್ಟ್ ಹೋಗೋಣ, ಮುಂದಿನ ಪ್ರಶ್ನೆ ನೋಡೋಣ. ಸರ್ವಮಸ್ಯ, ತ್ರಿಭೋಗ ಮತ್ತು ತಾಳವೃತ್ತಿ ಎಂಬ 3 ವಿವಿಧ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಕ್ವಶನ್ ಕೇಳಿದೆ. ಸರ್ವಮಸ್ಯ, ತ್ರಿಭೋಗ ಮತ್ತು ತಾಳವೃತ್ತಿ ಎಂಬ 3 ವಿಧದ ದತ್ತಿಗಳು ಇಲ್ಲಿ ಕೆಳಗಿನ ಯಾವ ರಾಜಮನೆತಕ್ಕೆ ಸೇರಿದೆ ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ, ಆಪ್ಷನ್ ಬಿ ಕಲ್ಯಾಣಿ ಚಾಲುಕ್ಯರು, ಆಪ್ಷನ್ ಸಿ ಕದಂಬರು, ಆಪ್ಷನ್ ಡಿ ಬಾದಾಮಿ ಚಾಲುಕ್ಯರು ಅಂತ ಇದೆ. ಇಲ್ಲಿ ಉತ್ತರ ನೋಡ್ಬೋದು ನಾವು ಕರ್ನಾಟಕ ಹಿಸ್ಟ್ರಿಯಲ್ಲಿ ಪೇಜ್ ನಂಬರ್ 28 ಕದಂಬರು ಆನ್ಸರು. ನೋಡಿ ಏನಪ್ಪ ಅಂದರೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟಲ್ಲಿ ಕದಂಬರ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿತ್ತು. ಕೃಷಿ ಜನರ ಮೂಲ ಕಸುವಾಗಿತ್ತು. ಭೂಕಂದಾಯವು ಉತ್ಪನ್ನದ 1/6 ಭಾಗವಾಗಿತ್ತು. ಇದು ರಾಜ್ಯದ ಪ್ರಧಾನ ಆದಾಯ ಮೂಲವಾಗಿ ಸರ್ವಮಸ್ಯ, ತ್ರಿಭೋಗ, ತಾಳವೃತ್ತಿ ಎಂಬ 3 ವಿಧವಾದ ಭೂಕಂದಾಯ ಪದ್ಧತಿಗಳಿದ್ದವು ಅಂತ ಇಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಮುಂದಿನ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಕ್ವಶನ್ ನೋಡೋಣ. ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಪೇಜ್ ನಂಬರು ನಿಮಗೆ 40 ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡಬಹುದು. ಇದು ಗಂಗರು ಆನ್ಸರು. ಇಲ್ಲಿ ನೋಡಿ ಗಂಗರಲ್ಲಿ ವಿಶೇಷ ಅಂತ ಮೆನ್ಷನ್ ಮಾಡಿ ಇಲ್ಲಿ ನಿಷಧಿಗಲ್ಲು ಸಲ್ಲೇಖ ವ್ರತದಿಂದ ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಸ್ಮಾರಕಗಳಿಗೆ ನಿಷಧಿ ಕಲ್ಲು ಅಂತ ಕರಿತೀವಿ. ಹಾಗೆ ಮಾನಸ್ತಂಭ ನೋಡೋಣ. ತೀರ್ಥಂಕರ ವಿಗ್ರಹಗಳನ್ನು ಸ್ತಂಭದ ತುದಿಯಲ್ಲಿಡುವುದು.
ಬ್ರಹ್ಮಸ್ತಂಭ, ಬ್ರಹ್ಮನ ವಿಗ್ರಹವನ್ನು ಸ್ತಂಭದ ತುದಿಯಲ್ಲಿಡುವುದು. ಹಾಗೆ ವೀರಗಲ್ಲು, ಯುದ್ಧದಲ್ಲಿ ಹೋರಾಡಿ ಗ್ರಾಮ ಹಾಗೂ ಗೋರಕ್ಷಣೆಗಾಗಿ ಮಡಿದ ವೀರರ ಸ್ಮರಣಾರ್ಥ ನಿರ್ಮಿಸಲಾದ ಕಲ್ಲುಗಳು. ಹಾಗೆ ಮಾಸ್ತಿಗಲ್ಲು, ತಮ್ಮ ಪತಿಯನ್ನು ಅನುಸರಿಸಿ ಪ್ರಾಣತ್ಯಾಗ ಮಾಡಿದ ಸತಿಯ ಸ್ಮರಣಾರ್ಥ ನಿರ್ಮಿಸಿದ ಕಲ್ಲುಗಳು. ಇವುಗಳನ್ನು ಮಹಾಸತಿ ಕಲ್ಲುಗಳು ಎಂದು ಕರೆಯುವರು. ಇಲ್ಲಿ ನೋಡಿ ಆನ್ಸರ್ ಬಂದು ಗಂಗರ್ ಇದೆ, ಇಲ್ಲಿ ಆನ್ಸರ್ ಇದೆ. ಓಕೆನಾ, ನೆಕ್ಸ್ಟು ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. 67. ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನಲ್ಲಿ ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರಂತ ಕ್ವಶನ್ನು ಕೇಳಿದರೆ ಇಲ್ಲಿ ಬಳ್ಳಾಲ 3, ಬಳ್ಳಾಲ 2, ವಿನಯಾದಿತ್ಯ ನರಸಿಂಹ ಅಂತ ಇದೆ. ಆನ್ಸರ್ ಬಂದು ಏನು ಕರ್ನಾಟಕ ಹಿಸ್ಟ್ರಿಲಿ ಪೇಜ್ ನಂಬರ್ 79. ಇಲ್ಲಿ ಏನಪ್ಪ ಇದೆ, 2ನೇ ನರಸಿಂಹ ಅಂದರೆ ಸಾಲಿಶಕ 1220 1235 ಆಳ್ವಿಕೆಯಲ್ಲಿ ಇಲ್ಲಿ ಹೇಳಿದರೆ 2ನೇ ಬಳ್ಳಾಳ ಹಾಗೂ ರಾಣಿ ಪದ್ಮಲಾದೇವಿಯ ಮಗನಾದ ಈತನನ್ನು ಪ್ರತಾಪ ನರಸಿಂಹ ಎಂದು ಕರೆಯುತ್ತಿದ್ದರು. 3ನೇ ರಾಜರಾಜ ಚೋಳನ ಮೇಲೆ ಪಾಂಡ್ಯರು ದಾಳಿ ಮಾಡಿದಾಗ ಅವನ ಸಹಾಯಕ್ಕೆ ಧಾವಿಸಿ ಈತ ಚೋಳ ಸಾಮ್ರಾಜ್ಯಕ್ಕೆ ರಕ್ಷಣೆ ನೀಡಿ ಚೋಳ ಕುಲರಕ್ಷಕ, ಚೋಳರಾಯ ಪ್ರತಿಷ್ಠಾನಾಚಾರ್ಯ ಎಂಬ ಬಿರುದನ್ನು ಪಡೆದನು. ಈತ ಶ್ರೀರಂಗಂ ಬಳಿಯ ಕುಪ್ಪಂ ಅಥವಾ ಕಣ್ಣಾನೂರನ್ನು ತನ್ನ ಉಪರಾಜಧಾನಿಯಾಗಿ ಮಾಡಿಕೊಂಡನು. ಆನ್ಸರ್ ಇದೆ ಸ್ನೇಹಿತರೆ. ನೋಡಿ 14 ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಬರೆದಿರುವ ಈ ಪುಸ್ತಕಗಳಲ್ಲಿ ಅಂದರೆ ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ತುಂಬ ಅದ್ಭುತವಾಗಿದ್ದಾವೆ. ಮತ್ತು ಇದರಲ್ಲಿ DSRTC, NCERTC ಮತ್ತು ಇನ್ನಿತರ ವಿಕಿಪೀಡಿಯಾ ಆಗಿರಬಹುದು, ಆಲ್ಮೋಸ್ಟ್ ಆಲ್ IAS KS ಯಾವುದೇ ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಇರಬಹುದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ನೀವು ಈ ಪುಸ್ತಕಗಳನ್ನು ಓದಬೇಕು. ಮತ್ತು ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ IAS ಮತ್ತು KS ಅಂಥ ಟಾಪ್ ಲೆವೆಲ್ ಎಕ್ಸಾಮ್ಸ್ಗೆ ನನ್ನ ಪುಸ್ತಕಗಳಲ್ಲಿ 15 ಕ್ವಶನ್ ಕೇಳಿದರೆ, ಮ್ಯಾಕ್ಸಿಮಮ್ 15 ಕೇಳಿದರೆ 12ರಿಂದ 13 ಕ್ವಶನ್ ಬರುವ ಸಾಧ್ಯತೆ ಇದೆ. ಆ ಕಾರಣದಿಂದ ಪುಸ್ತಕಗಳನ್ನು ತಗೊಂಡು ಓದಿ ನಿಮ್ಮ ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೂ ಒಂದು ವಿಡಿಯೋ ಜೊತೆಗೆ ಬರ್ತೀನಿ, ನೋಡುವ ಏನು ಪ್ಲಾನ್ ಹಾಕ್ಕೊಳ್ತೀನಿ ಅದ್ರ ಬಗ್ಗೆ. ಇನ್ನು ಮತ್ತು PSI ಸ್ಟೂಡೆಂಟ್ಸ್ಗೆ ಪ್ರಬಂಧ ಯಾವ ರೀತಿ ಬರೀಬೇಕು, ಪ್ರಿಸೇಜ್ ಯಾವ ರೀತಿ ಬರೀಬೇಕು, ಮತ್ತು ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಯಾವ ರೀತಿ ಬರೀಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.